ಓಕೆ, ಸೊ ಇವತ್ತಿನ ಪಾಠದಲ್ಲಿ ನಾವು ಏನು ಕಲಿತಾ ಇದ್ದೀವಿ? ಸ್ಪೆಲ್ಲಿಂಗ್ ರೂಲ್ಸ್. ಸ್ಪೆಲ್ಲಿಂಗ್ ರೂಲ್ಸ್ ಒಂದಷ್ಟು ಆಯಿತು. 3 ಸ್ಪೆಲ್ಲಿಂಗ್ ರೂಲ್ಸ್ ಆಲ್ರೆಡಿ ಕಲ್ತಿದ್ದೀವಿ. 4ನೇದಿದ್ದು. ಓಕೆ, ಸೊ 4ನೇ ಐ ಥಿಂಕ್ ಇದನ್ನು ನಾನು ನಿಮಗೆ ಮೊದಲೇ ಹೇಳಿದ್ದೀನಿ ಅನಿಸುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಸಿ ಆದ ನಂತರ ಇ ಐ ವೈ ಬಂದಲ್ಲಿ ಸಿ ಉಚ್ಚಾರಣೆ ಸ್ ಎಂದು ಆಗುವುದು. ಸಿ ಆದ ನಂತರ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಸಿ ಅಕ್ಷರ ಆದಮೇಲೆ ಅಂದರೆ ಪಕ್ಕದಲ್ಲೇ ಇ ಅಥವಾ ಐ ಅಥವಾ ವೈ ಬಂದರೆ ಸಿದು ಉಚ್ಚಾರಣೆ ಸ್ ಅಂತ ಆಗುತ್ತೆ. ಆ ಲೆಕ್ಕದಲ್ಲಿ ಇದು ಸೆ, ಸಿ ಅಥವಾ ಸಾಯಿ, ಇದು ಸಿ ಸಾಯಿ. ಇವೆರಡರಲ್ಲಿ ಯಾವುದಾದ್ರೂ ಆಗುತ್ತೆ. ಸಿ, ಒಟ್ಟು ಸಿದು ಉಚ್ಚಾರಣೆ ನಾವು ಕ ಅಂತ ಹೇಳುವಾಗಿಲ್ಲ, ಸಿದು ಉಚ್ಚಾರಣೆ ನಾವು ಸ್ ಅಂತ ಹೇಳಬೇಕು. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಓದಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಸೊ ಸಿಗೆ ನಾನು 2 ಸೌಂಡ್ ಇದೆ ಅಂತ ಹೇಳಿದ್ದೆ, ರೈಟ್? ಸಿಗೆ 2 ಸೌಂಡ್ ಇದೆ ಅಂತ ಹೇಳಿದ್ದೆ. ಅದರಲ್ಲಿ ಕ್ ಒಂದು, ಸ್ ಒಂದು. ಓಕೆ, ಸೊ ಈ ರೂಲ್ ನಿಮಗೆ ಬಹಳ ಉಪಯೋಗ ಆಗುತ್ತೆ. ತುಂಬ ಕಡೆ ಇದು ನಮಗೆ ಕನ್ಫ್ಯೂಷನ್ ಕ್ಲಿಯರ್ ಮಾಡುತ್ತೆ. ಯಾಕೆಂದರೆ ಸಿ ಅನ್ನೋದಕ್ಕೆ ಕನ್ನಡದಲ್ಲಿ ನಾವು ಸಿ ಅಂತ ಹೇಳಿದಾಗ ಈ ಥರ ಬರಿತೀವಿ ಅಷ್ಟೇ. ಇಂಗ್ಲೀಷಲ್ಲಿ ಸಿ ಅನ್ನೋದಕ್ಕೆ SI ಬರಿಬೋದು, CI ಬರಿಬೋದು, ಅಥವಾ CY ಬರಿಬೋದು. ಸೊ ಎಲ್ಲಿ ಬರಿಬೇಕು ಅನ್ನೋದು ಮುಖ್ಯ. ಓಕೆ, ಎಲ್ಲಿ ನಾವು ಬರಿಬೇಕು ಅನ್ನೋದು ಮುಖ್ಯ. ಕನ್ನಡದಲ್ಲಿ ಒಂದೇ ಸೌಂಡು, ಒಂದೇ ಅಕ್ಷರ. ಇಂಗ್ಲೀಷಲ್ಲಿ ಒಂದು ಸೌಂಡು, ಹಲವಾರು ಅಕ್ಷರಗಳ ಕಾಂಬಿನೇಷನ್. ಇದೇ ನಮಗೆ ತೊಂದರೆ ಕೊಡೋದು. ಇದನ್ನು ಸರಿಯಾದ ರೀತಿಯಲ್ಲಿ ಕಲಿತ್ರೆ ನಮ್ಮದು ರೀಡಿಂಗ್ ರೈಟಿಂಗ್ ತುಂಬ ಈಸಿ ಆಗುತ್ತೆ. ಅಷ್ಟು ಗೊಂದಲ ಇರೋಲ್ಲ, ಅಷ್ಟು ಟೆನ್ಷನ್ ಇರೋದಿಲ್ಲ. ಓಕೆ, ಸೊ ಇಲ್ಲಿ ಫಸ್ಟ್ ಎಕ್ಸಾಂಪಲ್ ತಗೋಣ. ಸಿ ಆದ ನಂತರ ಇ ಐ ವೈ ಬಂದಲ್ಲಿ ಸಿ ಉಚ್ಚಾರಣೆ ಸಾಗೋದು. ಓಕೆ, ಸೊ ಫಸ್ಟ್ ಬಂದು CI ತಗೊಳ್ಳೋಣ. CITY ಸಿಟಿ, CITE ಸೈಟ್, ಸಿಗಾ ಸಿವಿಕ್ಸ್, ಸಿವಿಲ್, ಸೈಡರ್, ಸಿನೆಮಾ, ಸಿಟ್ರಸ್, ಸರ್ಕಲ್ ರಿಪೀಟ್ ಆಗಿದೆ, ಸರ್ಕಿಟ್, ಸಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಸಿಇ ಬಂದಿದೆ. ಸೆಲ್, ಸೆಂಟ್, ಸೀಲಿಂಗ್. ಇಲ್ಲಿ ನೋಡಿ IEI ಇದೆಯಾ? ಸೀಲಿಂಗ್, ಸೆಂಟರ್, ಸೆಂಚುರಿ, ಸೆರಾಮಿಕ್, ಸೀರಿಯಲ್ಸ್, ಸರ್ಟನ್, CER, ಸರ್ಟನ್, ಸೆನ್ಸರ್ಸ್, ಸರ್ಟಿಫಿಕೇಟ್, ಸೀಸ್. ಓಕೆ, ಸೊ ಕೆಲವು ಕಡೆ ಸೌಂಡ್ಗಳು ಚೇಂಜ್ ಆಗುತ್ತೆ. ಇಲ್ಲಿ CER ಬಂದಾಗ ಸರ್ಟನ್ ಅಂತ ಹೇಳ್ತೀವಿ, ಸರ್ಟನ್ ಅಂತ ಹೇಳಲ್ಲ, ಸರ್ಟನ್. ಅದು ER ಆ್ಯಕ್ಚುಲಿ, ERದು ಕೆಲಸ ಅದು. E ಮತ್ತು R ಕಾಂಬಿನೇಷನ್ ಬಂದಾಗ ಇದು ಎರ್. ಇದರಲ್ಲಿ 2-3 ಥರದ ಸೌಂಡ್ ಇದೆ. ಎರ್ ಅಂತ ಬರುತ್ತೆ, ಅಥವಾ ಅರ್ ಅಂತ ಹೇಳಬೇಕು, ಅಥವಾ ನಾವು ಅದನ್ನು ಅರ್ ಅಂತ ಹೇಳ್ತೀವಿ. ಸೊ ಇಂಗ್ಲೀಷಲ್ಲಿ ಯಾವಾಗಲೂ ಕಾಂಬಿನೇಷನ್ನೇ ನಮಗೆ ತಲೆ ಕೆಡಿಸೋದು. ER ಬಂದಾಗ ಈ ಉಚ್ಚಾರಣೆ ಏನು? ಎ ಫೋನಿಕ್ ಸೌಂಡ್ಸ್. ಎ ಆರ್ ಸೌಂಡ್ ಏನು? ಎರ್. ಹೌದು, ಆದರೆ ಎಲ್ಲ ಕಡೆ ಅದು ಎರ್ ಆಗೋದಿಲ್ಲ. ಸೊ ER ಬಂದಾಗ ಕಾಮನ್ ಆಗಿ ಅರ್ ಅಂತ ಬರುತ್ತೆ, ಅಥವಾ ಎಳಿಬೇಕು. ಇಲ್ಲಿ ಉದಾಹರಣೆಗೆ ಇಲ್ಲೆಲ್ಲೋ ಇದೆಯಲ್ಲ, CER TAIN, ಸರ್ಟನ್. CER ಹೇಳ್ತಾ ಇದ್ದೀವಿ, ಸರ್ಟನ್.
ಹಾಗೆ ಸರ್ಟಿಫಿಕೇಟ್. ಆ್ಯಕ್ಚುಲಿ ನಾವು ಕಾಮನ್ ಆಗಿ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ, ಸರ್ಟಿಫಿಕೇಟ್. ಆ್ಯಕ್ಚುಲಿ ಬಹಳ ಪದಗಳು ಹಿಂಗೆ ಹೇಳ್ತೀವಿ ನಾವು ಈ ಕನ್ನಡದಲ್ಲಿ, ಸರ್ಟಿಫಿಕೇಟ್. ಆ್ಯಕ್ಚುಲಿ ಅದು ಸರ್ಟಿಫಿಕೇಟ್ ಅಲ್ಲ, ಸರ್ಟಿಫಿಕೇಟ್ ಅಂದರೆ ಸನ ಎಳಿಬೇಕು, ಸರ್ಟಿಫಿಕೇಟ್, ಸರ್ಟಿಫಿಕೇಟ್. ಓಕೆ, ಸೊ ಆ ಥರ ಕೆಲವುದು ಸೌಂಡ್ಸ್ ಎಲ್ಲ ಇದ್ದಾವೆ, ಅದು ಫೋನೋಗ್ರಾಮ್ಸಲ್ಲಿ ಬರುತ್ತೆ ನಿಮಗೆ. ಹಾಂ, ಸೊ ಇಲ್ಲೇನು ನಾವು ನೋಡ್ತಾ ಇದ್ವಿ, ಸಿ ಆದ ನಂತರ ಈ ಐ ವೈ ಬಂದಲ್ಲಿ ಸಿ ಉಚ್ಚಾರಣೆ ಆಗುವುದು. ರೈಟ್? ಓಕೆ, ರೈಟ್. ಈಗ ನೆಕ್ಸ್ಟು ವೈ. ಸಿ ಆದಮೇಲೆ ವೈ ಬಂದರೆ ಸೈ ಅಂತ ಆಗ್ಬೋದು ಅಥವಾ ಸಿ ಅಂತ ಆಗ್ಬೋದು. ಸೊ ಇಲ್ಲಿ ನೋಡಿ, ಸಿಲಿಂಡರ್, ಸೈನೈಡ್, ಸೈಬರ್, ಸೈಕಲ್, ಐ ಸಿ ಕೊನೆಯಲ್ಲಿ ಬಂದಿದೆ ನೋಡಿ, ಐ ಸಿ, ಸ್ಪೈಸಿ, ಲೂಸಿ, ಫ್ಯಾನ್ಸಿ ಎಲ್ಲ ನಿಮಗೆ ಸಿ ವೈ ಬಂದಿದೆ ನೋಡಿ. ಐ ಸಿ, ಸ್ಪೈಸಿ, ಲೂಸಿ, ಫ್ಯಾನ್ಸಿ, ಏಜೆನ್ಸಿ, ಪಾಲಿಸಿ, ಲೆಗಸಿ. ಓಕೆ, ಇದು ಫಸ್ಟ್ ರೂಲ್ ನಾನು ಹೇಳ್ಕೊಟ್ಟಿದ್ನಲ್ಲ, ನೆನಪಿದೆ ಯಾರಿಗಾದರೂ? ಫಸ್ಟ್ ರೂಲ್ ಏನಿದೆ, ಐ ಅಕ್ಷರದಲ್ಲಿ ಕೊನೆ ಆಗಲ್ಲ ಅಂತ ಹೇಳಿದೆ. ಹಾಗಾಗಿ ಇಲ್ಲಿ ಐ ಸಿ ಅಂತಿದೆಯಲ್ವಾ, ISIC ಈ ಥರ ಬರಲ್ಲ, ಇಂಗ್ಲೀಷಲ್ಲಿ ಈ ಥರ ಎಂಡ್ ಆಗಲ್ಲ. ಹಾಗಾದರೆ ಇಲ್ಲಿ ವೈ ಹಾಕ್ಬೋದಲ್ವಾ ಅಂತ ಹೇಳ್ಬೋದು, ಬಟ್ ಇದ್ರ ಪ್ರೊನೌನ್ಸಿಯೇಷನ್ ಚೇಂಜ್ ಆಗುತ್ತೆ. ನಮಗೆ ಐ ಸಿ ಅಂತ ಬರಿಬೇಕು ಅಂತ ಹೇಳಿದ್ರೆ ನಾವು IC ಈ ಥರ ಸಿ ಅಂತ ಬರಿಬೋದು. ಬಟ್ ಇಂಗ್ಲೀಷಲ್ಲಿ ಏನು ಫಸ್ಟ್ ರೂಲ್ ಏನು ಹೇಳುತ್ತೆ, ಯಾವುದೇ ಪದ ಐಯಲ್ಲಿ ಎಂಡ್ ಆಗಲ್ಲ, ಐ ಬದಲು ನಾವು ವೈ ಹಾಕ್ತೀವಿ ಅಂತ ಹೇಳೋದಲ್ವಾ, ಹಾಗಾಗಿ ನಾವು ವೈ ಹಾಕ್ತೀವಿ. ಸೊ ಇದು ಐ ಸಿ, ಸ್ಪೈಸಿ, ಲೂಸಿ, ಫ್ಯಾನ್ಸಿ, ಸಿ. ಓಕೆ, ಸೊ ಸಿ ವೈ ಬಂದಾಗ ನಿಮಗೆ ಸೈ ಅಂತ ಹೇಳ್ಬೋದು ಅಥವಾ ಸಿ ಅಂತ ಹೇಳ್ಬೋದು. ಎಲ್ಲಿ ಸೈ ಆಗುತ್ತೆ ಎಲ್ಲಿ ಸಿ ಆಗುತ್ತೆ ಅದು ನೆಕ್ಸ್ಟ್ ನಿಮಗೆ ಫೋನೋಗ್ರಾಮ್ಸಲ್ಲಿ ಬರುತ್ತೆ. ಓಕೆ, ಅರ್ಥ ಆಯ್ತಲ್ಲ? ಸೊ ಫಸ್ಟ್ ರೂಲ್ ಏನು ಕಲ್ತ್ವಿ ನಾವು, ಥರ್ಡ್ ರೂಲು, ರೈಟ್? ಥರ್ಡ್ ರೂಲ್ ಏನು ಕಲ್ತ್ವಿ ನಾವು, ಈಗಿಂತ ಮುಂಚೆ ಐ ಬರಬೇಕು. ಇದು ಸಿ ಆದ ನಂತರ ಈ ಐ ವೈ ಬಂದಾಗ ಸಿ ಉಚ್ಚಾರಣೆ ಸ್ ಅಂತ ಆಗುತ್ತೆ. ಇವೆರಡು ರೂಲು ಬಹಳ ಮುಖ್ಯ, ಎಸ್ಪೆಷಲಿ ಇದು. ಓಕೆ, ಇಲ್ಲಾಂದರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ, ಎಸ್ ಹಾಕಬೇಕಾ ಸಿ ಹಾಕಬೇಕಾ, ಸಿ ಇದ್ದರೆ ಕ ಅಂತ ಹೇಳಬೇಕಾ ಅಥವಾ ಸ ಹೇಳಬೇಕಾ ಅನ್ನೋದು ಕನ್ಫ್ಯೂಷನ್ ಇರುತ್ತೆ. ಓಕೆ, ಸೊ ಕಾಂಬಿನೇಷನ್ಸ್, ಸಿ ಆದಮೇಲೆ ಈ ಐ ವೈ ಬಂದರೆ ಸ್ ಅಂತ ಹೇಳಿದ್ರೆ ಆಯಿತು. ಬಟ್ ಎಕ್ಸೆಪ್ಷನ್ಸ್ ಎಲ್ಲದರಲ್ಲೂ ಇರುತ್ತೆ. ಎಕ್ಸೆಪ್ಷನ್ ನೋಡಿ, ARC ಇದೆ, ARC ಆದಮೇಲೆ ಐ ಇದೆ, ಬಟ್ ಅದನ್ನು ನಾವು ING ಅಂತ ಹೇಳಿದಾಗ ಆರ್ಕಿಂಗ್ ಅಂತ ಹೇಳ್ತೀವಿ, ಆರ್ಸಿಂಗ್ ಅಂತ ಹೇಳಲ್ಲ. ಸೊ ಇದು ಕೆ ಸೌಂಡ್ ಬರುತ್ತೆ, ಇಲ್ಲಿ ಸೌಂಡ್ ಕೆ ಬರುತ್ತೆ, ಆರ್ಸಿಂಗ್ ಅಲ್ಲ. ಇದು ಅಷ್ಟೇ, ಸಾಸರ್. ಸೊ ಇಲ್ಲಿ ಸಿ ಇದೆ, ಒಂದು ಸಿ ಸೈಲೆಂಟ್ ಆಗುತ್ತೆ, ಬಟ್ ಸಿ ಆದಮೇಲೆ ಈ ಬಂದರೂ ಸಾಸರ್ ಅಂತ ಹೇಳಲ್ಲ, ಸಾಕರ್. ಇದು ಎರಡು ಥರನೂ ಹೇಳ್ಬೋದು, ಸೆಲ್ಟಿಕ್ಸ್ ಎರಡು ಥರನೂ ಹೇಳ್ತಾರೆ. ಅದು ಗೊತ್ತಿಲ್ಲ ನನಗೆ ಯಾಕೆ ಹಂಗೆ ಹೇಳ್ತಾರೆ ಅಂತ, ಬಟ್ ಎರಡು ಥರನೂ ಇದೆ. ಸಿನ ಕೆ ಅಂತಲೂ ಹೇಳ್ತಾರೆ, ಇಲ್ಲಿ ಸೆಲ್ಟಿಕ್ಸ್ ಆ್ಯಂಡ್ ಕೆಲ್ಟಿಕ್ಸ್ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, CA ಇದೆ, CA ಕ್ಯಾ ಆಗಬೇಕಲ್ವಾ? ಇಲ್ಲ, CA ಕ್ಯಾ ಆಗಲ್ಲ. ಸೊ CE ಸೇರುತ್ತದು ಸೀಸರ್. ಇದು CE ಇರೋದು, CE ಎಲ್ಲೆಲ್ಲೋ ಇದೆ, ಸೆಲ್ಲೋ ಅಂತ ಅನ್ಸ್ಬೋದು, ಬಟ್ ಇದನ್ನು ನಾವು ಚೆಲೋ ಅಂತ ಹೇಳಬೇಕು, ಚೆಲೋ. ಇದು CIAO ಇದೆ, ಚಿಯಾವು. ಕನೆಕ್ಟಿಕಟ್, ಇಲ್ಲಿ ಸಿ ಸೈಲೆಂಟ್ ಆಗಿರುತ್ತೆ. ಓಕೆ, ಇಂಡೈಟ್, ಇಲ್ಲೂ ಸಿ ಸೈಲೆಂಟ್ ಆಗಿದೆ, ಇಂಡೈಟ್. ಇಲ್ಲಿ ಫಸಾಡ್. ಸೊ ಇಲ್ಲಿ ನೋಡಿ, FACADA ಇದೊಂದು ವಿಚಿತ್ರ ಪದ, ಇದು ಯಾಕೆ ಹಿಂಗಿದೆ ಅಂತ ನನಗೂ ಗೊತ್ತಿಲ್ಲ. FACADE ಇದು ಫ್ಯಾಕೈಡ್. ಆ್ಯಕ್ಚುಲಿ ಅದು ಅದರ ಉಚ್ಚಾರಣೆ ನೋಡಿದಾಗ ಫ್ಯಾಕೈಡ್ ಅಥವಾ ಫೇಕೈಡ್ ಅಂತ ಅನ್ಸ್ಬೋದು, ಬಟ್ ಆ್ಯಕ್ಚುಲಿ ಅದು ಉಚ್ಚಾರಣೆ ಫಸಾಡ್. ವಿಚಿತ್ರ ಅಂತ ಅನ್ಸುತ್ತೆ, ಫಸಾಡ್. ಸೊ ಇಂಗ್ಲೀಷ್ ವಿಚಿತ್ರ ಪದಗಳಲ್ಲಿ ಇದು ಒಂದು. ಓಕೆ, ಸೊ ಅರ್ಥ ಆಯ್ತಲ್ಲ? ಇವೆಲ್ಲ ಎಕ್ಸೆಪ್ಷನ್ಸ್. ಫಸ್ಟ್ ನೀವು ಸ್ಪೆಲ್ಲಿಂಗ್ ರೂಲ್ ಅಂತ ನೋಡಿದಾಗ ಎಕ್ಸೆಪ್ಷನ್ ಇದೆಯಾ ಅನ್ನೋದನ್ನು ನೋಡಬೇಕು. ಯಾಕೆಂದರೆ ಸರ್ ನೀವು ಇದು ಹಿಂಗೆ ಹೇಳಿದ್ರೆ ಇದು ಹಿಂಗೆ ಬರ್ತಿದೆಯಲ್ಲ ಅಂತ ಪ್ರಶ್ನೆ ಬರಬಾರ್ದು. ಸೊ ದೀಸ್ ಆರ್ ಎಕ್ಸೆಪ್ಷನ್ಸ್. ಓಕೆ, ರೈಟ್.
ಒಂದು ಬ್ರೇಕ್ ತೊಗೊಳ್ಳೋಣ, ಬ್ರೇಕ್ ಆದಮೇಲೆ ಕಂಟಿನ್ಯೂ ಮಾಡೋಣ. ನೋಡಿ, ಸ್ಪೆಲ್ಲಿಂಗ್ ರೂಲ್ಸು ನಾವು ಓದಬೇಕಾದ್ರೆ ಬರಿಬೇಕಾದ್ರೆ ನಮ್ಮ ತಲೆಯಲ್ಲಿ ಇರೋದಿಲ್ಲ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಓದಬೇಕಾದ್ರೆ ಬರಿಬೇಕಾದ್ರೆ ನಮಗೆ ತಲೆಯಲ್ಲಿ ಇರೋದಿಲ್ಲ ಇದೆಲ್ಲ. ನಾವು ಓದ್ತಾ ಇರಬೇಕಾದ್ರೆ ನಿಲ್ಲಿಸ್ಬೇಕು, ನಮಗೆ ಡೌಟ್ ಆದಾಗ ನಿಲ್ಲಿಸ್ಬೇಕು. ನಿಲ್ಲಿಸಿ ಇದು ಹಿಂಗಿದೆ, ಇದು ಹಾಗೆ, ಆಮೇಲೆ ಅದನ್ನು ಅರ್ಥ ಮಾಡಿಕೊಂಡು ಸ್ಪೆಲ್ಲಿಂಗ್ ರೂಲ್ ಹಿಂಗಿರೋದ್ರಿಂದ ಇದು ಹೀಗಿದೆ, ಆಮೇಲೆ ನಾವು ಓದೋದನ್ನು ಕಂಟಿನ್ಯೂ ಮಾಡಬೇಕು. ಕನ್ಫ್ಯೂಷನ್ ಆದರೆ ಬರಿಬೇಕಾದ್ರೂ ಹಾಗೆ, ಎಸ್ ಬರಿಬೇಕಾ ಸಿ ಬರಿಬೇಕಾ, ಇಲ್ಲ ಸಿನೇ ಬರಿಬೇಕು ಯಾಕೆಂದರೆ ಇದು ಹಿಂಗಿದೆ, ಎಸ್ ಬರಿಬೇಕು ಯಾಕೆಂದರೆ ಇದು ಹೀಗಿದೆ. ಓಕೆ.